ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನವಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಂದರೆ ಇಂಡಿಯನ್ ಪೋಸ್ಟ್ನಲ್ಲಿ GDS ಮತ್ತು ಪೋಸ್ಟ್ ಮಾಸ್ಟರ್ ಹುದ್ದೆಗಳ ನೇಮಕಾತಿ ಆಗ್ತಾಯಿದೆ. 41,000 ಹುದ್ದೆಗಳ ನೇಮಕಾತಿ ಆಗ್ತಾಯಿದೆ. ಅದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕೊಡ್ತಿದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ತಾ ಹೋಗ್ತೀವಿ. ನಿಮ್ಮ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡಿ. ಯಾಕೆ ಹೊರಗಡೆ ಹೋಗ್ಬಿಟ್ಟು ದುಡ್ಡನ್ನು ವೇಸ್ಟ್ ಮಾಡ್ತೀರಿ? ಈಸಿ ಪ್ರೊಸೆಸ್ ಇದೆ. ನೀವು ಮನೆಯಲ್ಲೇ ಕುಂತ್ಕೊಂಡ್ಬಿಟ್ಟು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಸೊ ಬನ್ನಿ, ಇನ್ನಕ್ಕೆ ತಡ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದಾಗಿ ನೀವು ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ ಟೈಪ್ ಮಾಡಿ ಎಂಟ್ರ್ ಕೊಟ್ಟರೆ ಸಾಕು. ಫಸ್ಟ್ ಲಿಂಕ್ ನಿಮಗೆ ಕಾಣುತ್ತೆ, ಈ ರೀತಿಯಾಗಿ ಕಾಣುತ್ತೆ, ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ. ಓಕೆ, ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಟಿಫಿಕೇಷನ್ ನೋಡ್ಬೋದು, ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ನೋಡ್ಬೋದು. ಸೊ ಇಲ್ಲಿ ಸ್ಟೇಜ್ 1 ಅಂತ ಇದೆಯಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ರೀತಿಯಾದಂಥ ಬೇಸಿಕ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಒಂದು ಸಲ ವ್ಯಾಲಿಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಅಂದ್ಕೊಳ್ಳಿ. ಒಂದು ಸಲ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಇಂಡಿಯನ್ ಪೋಸ್ಟಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಕಾಲ್ಫಾರ್ಮ್ ಆದರೆ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ, ಇಲ್ಲಾಂದರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿ ಬರ್ಬೋದು. ಓಕೆ, ಇಲ್ಲಿ ನೋಡಿ, ಮೊದಲೇದಾಗಿ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಓಕೆ, ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಮುಂದಿರುವಂಥ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು. ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಸೆಂಡ್ ಮಾಡಿರ್ತಾರೆ. ಓಕೆ, ಆ OTPಯನ್ನು ಇಲ್ಲಿ ಕಾಣ್ತಿದೆಯಲ್ಲ, ಈ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ OTP ಅಂತ ಮಾಡಿ. ಓಕೆ, ಸಬ್ಮಿಟ್ ಆಗಿಬಿಟ್ಟು ನೆಕ್ಸ್ಟ್ ಏನಂದರೆ ನಿಮ್ಮ ಇಮೇಲ್ IDಯನ್ನು ವ್ಯಾಲಿಡೇಟ್ ಮಾಡಬೇಕು. ಇಮೇಲ್ IDಯನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಇಮೇಲ್ ID ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಇಮೇಲ್ IDಗೆ ಏನಂದರೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಮಾಡಿ. ಓಕೆ, ನೆಕ್ಸ್ಟ್ ಏನಂದರೆ ಅಪ್ಲಿಕೆಂಟ್ ನೇಮ್, ಅಂದರೆ ಯಾರು ಅಪ್ಲೈ ಮಾಡ್ತಿದ್ದೀರಲ್ಲ, ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಇದ್ದ ಹಾಗೆ ನಿಮ್ಮ ನೇಮನ್ನು ಎಂಟರ್ ಮಾಡಿ. ಅದಾದಮೇಲೆ ಫಾದರ್ ನೇಮ್ ಅಥವಾ ಮದರ್ ನೇಮನ್ನು ಎಂಟರ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದ ಹಾಗೆ. ಓಕೆ, ಅದಾದಮೇಲೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಓಕೆ, ಇದಾದಮೇಲೆ ನಿಮ್ಮ ಜೆಂಡರನ್ನು ಎಂಟರ್ ಮಾಡಿ. ಇನ್ ಕೇಸ್ ನೀವು ಟ್ರಾನ್ಸ್ಜೆಂಡರ್ ಆಗಿದ್ದರೆ ಮೇಲ್ ಟ್ರಾನ್ಸ್ಜೆಂಡರ್ ಅಥವಾ ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ಇರುತ್ತೆ, ಅದನ್ನು ಸಹಿತ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕಮ್ಯುನಿಟಿ ಅಂದರೆ ನೀವು ಅನ್ರಿಸರ್ವ್ ಕ್ಯಾಂಡಿಡೇಟ್ ಅಂದರೆ JM ಕ್ಯಾಂಡಿಡೇಟು, EWS ಕ್ಯಾಂಡಿಡೇಟು, OBC SC ST ಕ್ಯಾಂಡಿಡೇಟ್ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನೀವು 10th ಯಾವ ಸ್ಟೇಟಿಂದ ತಗೊಂಡಿದ್ದೀರಿ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಅದಾದಮೇಲೆ ಇಯರ್ ಆಫ್ ಪಾಸಿಂಗ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಇದಾದಮೇಲೆ ಕ್ಯಾಪ್ಚಾನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಿದ್ರಿ, ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ಬೇಸಿಕ್ ಇನ್ಫಾರ್ಮೇಷನ್ ಅಲ್ಲಿ ಆಲ್ರೆಡಿ ಫಿಲಪ್ ಆಗಿದೆ. ನೀವು ಇವಾಗ ಫಿಲಪ್ ಮಾಡಿದಿರಲ್ಲ, ಆ ಇನ್ಫಾರ್ಮೇಷನ್ ಅಲ್ಲಿ ಬಂದಿರುತ್ತೆ. ಒಂದು ವೇಳೆ ಅದೆಲ್ಲ ಸರಿಯಾಗಿದ್ದರೆ ನೆಕ್ಸ್ಟ್ ಏನಂದರೆ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇಫ್ ಯು ಆರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಆಗಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಎಸ್ ಅಂತ. ಯಾವ ರೀತಿಯಾದಂತಹ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ, ಅಥವಾ ಇಲ್ಲ ಅಂದರೆ ನೋ ಅಂತ ಕೊಟ್ಬಿಡಿ. ನೆಕ್ಸ್ಟ್ 2 ಕಾಲಮ್ ಫಿಲಪ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಅದಾದಮೇಲೆ ಲ್ಯಾಂಗ್ವೇಜ್ ಆಫ್ ಸೆಕೆಂಡ್ರಿ ಸ್ಕೂಲ್ ಅಂದರೆ ನೀವು 10th ಯಾವ ಭಾಷೆಯಲ್ಲಿ ಕಲ್ತಿದ್ದೀರಾ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ನಾವು ಕರ್ನಾಟಕದವರು, ಸೊ ಕನ್ನಡದಲ್ಲಿ ಕಲ್ತಿರ್ತೀವಿ, ಕನ್ನಡನ್ನು ಎಂಟರ್ ಮಾಡಬೇಕು. ಅದಾದಮೇಲೆ ವೆದರ್ ಯು ಎಂಪ್ಲಾಯ್ಡ್ ಅಂದರೆ ನೀವು ಯಾವುದಾದ್ರೂ ಹುದ್ದೆಯಲ್ಲಿ ಇದ್ದೀರಾ ಅನ್ನೋದನ್ನು ಇಲ್ಲಿ ಕೇಳಿದರೆ ಎಸ್ ಅಂತ ಅಂದರೆ ಎಸ್ ಅಂತ ಹಾಕಿ, ನೋ ಅಂತ ಅಂದರೆ ನೋ ಅಂತ ಹಾಕಿ. ಓಕೆ, ಇಫ್ ನೀವು ಎಸ್ ಅಂತ ಹಾಕಿದರೆ NOC ಸರ್ಟಿಫಿಕೇಟನ್ನು ತೊಗೋಬೇಕಾಗುತ್ತೆ. NOC ಸರ್ಟಿಫಿಕೇಟ್ ತೊಗೊಂಡಿದ್ರೆ ಅದನ್ನು ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಸೈಜ್ 50 KB ಕಡಿಮೆ ಇರಬೇಕು ಮತ್ತು ಸಿಗ್ನೇಚರ್ ಸೈಜ್ 20 KB ಕಡಿಮೆ ಇರಬೇಕು ಅನ್ನೋದು
ನಿಮ್ಗೆ ಗೊತ್ತಿರಲಿ. ಸೊ ಓಕೆ, ಅದಾದಮೇಲೆ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕೊಡಿ. ಓಕೆ, ಸಬ್ಮಿಟ್ ಕೊಟ್ಟ ತಕ್ಷಣ ಒಂದು ಪ್ರಿವ್ಯೂ ಬರುತ್ತೆ, ಅಂದರೆ ನೀವು ಏನೇನು ಫಿಲಪ್ ಮಾಡಿದ್ರೆ ಅದು ಇಲ್ಲಿ ಬರುತ್ತೆ. ಓಕೆ, ಒಂದು ವೇಳೆ ಕರೆಕ್ಟ್ ಆಗಿದ್ದರೆ, ಎಲ್ಲವೂ ಸರಿಯಾಗಿದ್ದರೆ ಅದನ್ನು ಕೊಟ್ಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಮಾಡಿ. ರೈಟ್, ಚೆಕ್ ಬಾಕ್ಸನ್ನು ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಮಾಡಿ. ಒಂದು ವೇಳೆ ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಮ್ಮೆ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ. ಓಕೆ, ಇದಾದಮೇಲೆ ಕಂಟಿನ್ಯೂ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ತಿದ್ರಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಸರ್ಕಲ್ ಅಂತ ಬಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿದೆ. ಓಕೆ, ಅದನ್ನು ಇಲ್ಲಿ ಫಿಲಪ್ ಮಾಡಿಬಿಟ್ಟು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸರಿ, ನೆಕ್ಸ್ಟ್ ಅಂತ ಕೊಟ್ಬಿಡಿ. ಕೊಟ್ಟ ತಕ್ಷಣ ನೀವು ಹೊಸ ಇಂಟರ್ಫೇಸ್ಗೆ ಓಪನ್ ಆಗ್ತೀರಾ. ಅಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಆಗಿರುತ್ತೆ. ಇಲ್ಲಿ ಕೇವಲ ಏನಪ್ಪ ಅಂದರೆ ನಿಮ್ಮ ಅಡ್ರೆಸ್ ಡೀಟೇಲನ್ನು ಫಿಲಪ್ ಮಾಡಬೇಕು. ಓಕೆ, ಇಲ್ಲಿ ಅಡ್ರೆಸ್ ಡೀಟೇಲ್ ಫಿಲಪ್ ಮಾಡ್ತಿದ್ದೀನಿ. ಓಕೆ, ಇದು ಮಾಡಿದ ತಕ್ಷಣ ಇದೇ ಪರ್ಮನೆಂಟ್ ಅಡ್ರೆಸ್ ಆಗಿದ್ದರೆ ಅದನ್ನು ಸಹಿತ ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಾಂದರೆ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಇದ್ದರೆ ಬೇರೆ ಹಾಕ್ಕೊಳ್ಳಿ. ಅದಾದಮೇಲೆ ಸರ್ಕಲ್ ಇನ್ ವಿಚ್ 10th ಕ್ಲಾಸ್ ಪಾಸ್ಡ್, ಅಂದರೆ ನೀವು SSLCಯನ್ನು ಯಾವ ಸರ್ಕಲಲ್ಲಿ ಪಾಸ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕು. ಕರ್ನಾಟಕ ಅಂತ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ ಬೋರ್ಡಿಂದ ಮಾಡಿದ್ದೀರಾ. ನೀವು CBSE ಬೋರ್ಡಿಂದ ಮಾಡಿದರೆ CBSE ಬೋರ್ಡ್ ಅಂತ ಹಾಕಿ, ಅದಲ್ಲದೆ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಆಗಿದ್ದರೆ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅಂತ ಮಾಡಿ. ಓಕೆ, ಅದಾದಮೇಲೆ ಸೆಲೆಕ್ಟ್ ದ ಟೈಪ್ ಆಫ್ ರಿಸಲ್ಟ್, ಅಂದರೆ ನೀವು CGPA ಆಗಿದ್ದರೆ CGPA ಅಂತ ಕ್ಲಿಕ್ ಮಾಡಿ, ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಸೈನ್ಸ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ದರೆ ಕನ್ನಡ ಹಾಕಿ, ಹಿಂದಿ ಆಗಿದ್ದರೆ ಹಿಂದಿ ಹಾಕಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಾಕಿ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಇರುತ್ತೆ, ಅದನ್ನು ಸಹಿತ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ CGPA ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಇಲ್ಲಿ CGPA ಮಾರ್ಕ್ಸ್ ಎಂಟರ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಬಿಡಿ. ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ನಾವು ಕ್ಲಾರಿಫೈ ಮಾಡ್ತೀವಿ. ಓಕೆ ಓಕೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದ ತಕ್ಷಣ ನಿಮ್ಮ ಕಂಪ್ಲೀಟ್ ಡೀಟೇಲ್ ಇದೆ. ಇದಾದಮೇಲೆ ಏನಪ್ಪ ಅಂದರೆ ನೀವು ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತೀರ ಅನ್ನೋದನ್ನು ಇಲ್ಲಿ ಹಾಕಬೇಕು. ನಾವು ಕರ್ನಾಟಕದಲ್ಲಿ ಯಾವ ಸರ್ಕಲಲ್ಲಿ ಹಾಕ್ತಿದ್ವಿ, ನಾವು ಕಲಬುರಗಿಯಲ್ಲಿ ಹಾಕ್ತಾಯಿದ್ವಿ. ಸೊ ಕಲಬುರಗಿ ಅಂತ ಸೆಲೆಕ್ಟ್ ಮಾಡಿಬಿಟ್ವಿ, ಡಿವಿಷನ್ ಕಲಬುರಗಿ. ಓಕೆ, ಹಾಕಿದ ತಕ್ಷಣ ಇಲ್ಲಿ ಆಪ್ಷನ್ಗಳಿದ್ದಾವೆ. ಈ ಬಾಕ್ಸ್ಗಳಲ್ಲಿ ಏನಪ್ಪ ಅಂದರೆ ನಿಮ್ಮ ಪ್ರಿಫರೆನ್ಸನ್ನು ಹಾಕಬೇಕು. ನಾವು 5 ಪ್ರಿಫರೆನ್ಸನ್ನು ಮಾತ್ರ ಕೊಡ್ತಿದ್ವಿ, ನೀವು ಎಷ್ಟು ಬೇಕೋ ಅಷ್ಟನ್ನು ಕೊಟ್ಕೊಳ್ಳಿ. ಓಕೆ, ಅದಾದಮೇಲೆ 5 ಪ್ರಿಫರೆನ್ಸನ್ನು ಕೊಟ್ವಿ. 1 2 3 4 5 ಪ್ರಿಫರೆನ್ಸ್ ಕೊಟ್ವಿ. ಇದಾದಮೇಲೆ ಕೆಳಗಡೆ ಏನಪ್ಪ ಅಂದರೆ ನೀವು ಸೆಲೆಕ್ಷನ್ ಆದರೆ, ಸೆಲೆಕ್ಷನ್ ಆದಮೇಲೆ ಎಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ನಿಮ್ಮ ಎಲ್ಲಿ ಸರ್ಕಲ್ ನೋಡಿ. ಅದಲ್ಲದೆ ಡಿವಿಷನಲ್ಲಿ ನೀವು ಒಂದು ವೇಳೆ ನೀವು ಕಲಬುರಗಿಯವರಾಗಿದ್ದು ಧಾರವಾಡ ಹಾಕಿದ್ರಿ ಅಂದ್ಕೊಳ್ಳಿ, ಅಥವಾ ಧಾರವಾಡದವರಾಗಿದ್ದು ಗದಗಲ್ಲಿ ಹಾಕಿದ್ದೀರ ಅಂದ್ಕೊಳ್ಳಿ. ನೀವು ಎಲ್ಲಿ ವೆರಿಫಿಕೇಷನ್ಗೆ ಇಷ್ಟಪಡ್ತೀರಾ ಆ ಡಿಸ್ಟಿಕನ್ನು, ಆ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಅದಾದಮೇಲೆ ಐ ಹಿಯರ್ ಬೈ ಡಿಕ್ಲೇರ್ ಅಂತ ಇಲ್ಲೊಂದು ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನೀವು ಫೀ ಪೇಮೆಂಟ್ ಇಂಟರ್ಫೇಸ್ಗೆ ಹೋಗ್ತೀರಾ. ಓಕೆ, ಇಲ್ಲಿ ನೋಡ್ತಿದ್ರಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, ವಾಲೆಟ್, QR ಕೋಡ್. ನಾನೇನಪ್ಪ ಅಂದರೆ UPI ಥ್ರೂ ಮಾಡ್ತಿದ್ದೀನಿ. ಓಕೆ, UPI ಕೊಟ್ಟ ತಕ್ಷಣ ಇಲ್ಲಿ ವರ್ಚುವಲ್ ಅಡ್ರೆಸ್ ಕೊಡ್ತೀನಿ. ಕೊಟ್ಟಾದಮೇಲೆ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ನಮ್ಮ ಮೊಬೈಲ್ಗೆ. ಸೊ ಅದನ್ನು ಪೇಮೆಂಟನ್ನು ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ. ಪೇಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ
ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಬಂದಂತಹ ನಿಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಇದ್ದರೆ ಲೈಕ್ ಮಾಡಿ, ಯಾರಿಗೆ ನೀಡಿದೆ ಅವರಿಗೆ ಸಹಿತ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.